ಇವ್ರಿಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ? ಇವರು ಇನ್ನು 4 ವರ್ಷ ಇದೆ ಎಲೆಕ್ಷನ್. ಆ 4 ವರ್ಷ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು NDA ಅಭ್ಯರ್ಥಿ ಅಂತ ಸೃಷ್ಟಿ ಮಾಡ್ಕೊಂಡು ಹೋದರೆ ಸುಬ್ಬಾರೆಡ್ಡಿಗೆ ಸಪೋರ್ಟ್ ಮಾಡಿರೋರೆಲ್ಲ, ನನ್ನ ಎಲೆಕ್ಷನಲ್ಲೆಲ್ಲ ಸುಬ್ಬಾರೆಡ್ಡಿಗೆ ಮಾಡಿರೋರೆಲ್ಲ ಅವ್ರು ಕರ್ಕೊಂಡು ಪಾಪ ಅವರೇನೋ ನಂಬಿಟ್ಟು ಬರ್ತಾ ಇದ್ದಾರೆ, ಪಕ್ಷದಲ್ಲಿ ನಾನು ಪಿಫಾರಂ ಕೊಡಿಸ್ಬಿಡ್ತಾರೆ. ಸಂತೋಷ ಕೊಡಿಸ್ತೀನಿ, ನಾನು ಬೇಡ ಅಂತೇಳಿ. ರಾಮಲಿಂಗಪ್ಪನ ಜೊತೆಗೆ ಇಟ್ಕೊಂಡು ಹಾಳು ಮಾಡಿದ್ದು ಗೊತ್ತಿಲ್ವಾ? ರಾಮಲಿಂಗಪ್ಪ ಈಗ ನನಗಿಂತ ಮೊದಲು ರಾಮಲಿಂಗಪ್ಪ ಇದ್ರಲ್ಲ ಬಾಗೇಪಲ್ಲಿಲಿ, ಯಾಕೆ ನೀವು ರಾಮಲಿಂಗಪ್ಪನ ಸಪೋರ್ಟ್ ಮಾಡಿಲ್ಲ? ಜಾತಿ ಅಡ್ಡ ಬಂತ ಅಲ್ಲಿ? ನಾವೆಲ್ಲ ಏನಾರ ಭಯೋತ್ಪಾದಕರ ನಾವು ಎಲ್ಲರ ಜೊತೆ ಬೆರೀತಿದ್ದಾನೆ, ನಾವು ಎಲ್ಲರ ಜೊತೆ ಅಲ್ಲಿ ಕೆಲಸ ಮಾಡಿದ್ದಾನೆ. ಬಾಗೇಪಲ್ಲಿಲಿ ಇವತ್ತಿಗೊಂದು ಜಾತಿ ಭೇದ ಏನಾದ್ರು ತೋರಿಸಿದ್ದೀವ ನಾವು? ನೀವು ಬಲಜಿಗರು ಒಂದು ಓಟ್ ಹಾಕಲ್ಲ ಅಂದರೆ ಎಲ್ಲ ಕ್ಷೇತ್ರ ಎಲ್ಲ ಬಲಜಿಗರಿರ್ತಕ್ಕಂಥ ಬೂತಲ್ಲಿ ನಿಮ್ದು ಹೈಯೆಸ್ಟ್ ಲೀಡು ಯಾರಿಂದ? BJP ಅಭ್ಯರ್ಥಿಯಾಗಿ ಮುನ್ರಾಜ್ ಅವರು ಇಟ್ಕೊಂಡಿದ್ರು, ನಾವು ಬಿಟ್ಕೊಡ್ಬಾರ್ದು ಅಂತ ಎಲ್ಲರೂ ಹಾಕಿದ್ರು. ಅಂದರೆ ಇನ್ನೊಂದು ಹೇಳಿದ್ರು, ನನಗೆ ಒಕ್ಕಲಿಗರಿರ್ತಕ್ಕಂಥ ಬೂತಲ್ಲಿ ನನಗೆ ಹೈಯೆಸ್ಟ್ ಲೀಡು. ಯಾಕೆ? ಒಳ್ಳೆ ಕೆಲಸ ಮಾಡ್ತಾನಪ್ಪ, ಬಿಟ್ಕೊಡಲ್ಲ, ನಮ್ಮೆಲ್ಲರನ್ನು ಜೋಡಿಸ್ಕೊಂಡು ಹೋಗ್ತಾನೆ. ಜೊತೆಯಲ್ಲಿ ನಿಮ್ಮ ಜೊತೆ ಈ ಕ್ಯಾಂಡಿಡೇಟ್ ಅಂತ ಕರ್ಕೊಂಡು ಹೋಗ್ತಾ ಇದ್ದೀರಲ್ಲ ಹರ್ನಾಥ್ ರೆಡ್ಡಿ, ಅವ್ರ ಬೂತಲ್ಲಿ ಎಷ್ಟು ಬಂದಿದೆ ನಿಮ್ಗೆ ನೋಡಿದ್ದೀರಾ? ಬೂತಲ್ಲಿ ಅಂದರೆ ಸರ್ ಇನ್ನೊಂದು ಹೇಳಿದ್ರು, ನಾವು ಬರ್ತೀವಿ, ಇದು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀವಿ. ನೀವು ಕರೆಕ್ಟಾಗಿ ಜೋಡಿಸ್ಕೊಳ್ಳಿ ಎಲ್ಲರೂ. ನಾವು ಬಂದಿಲ್ಲ ಅಂತ ಕೇಳಿ, ನಾವು ಅವಾಗ ಪಕ್ಷ ಯಾಕೆ ಬೆಳೆಯಲ್ಲ ನೋಡೋಣ. ನಿಮ್ಮನ್ನು ದೂಷಣೆ ಮಾಡೋದು, ನೀವು ನನ್ನನ್ನು ದೂಷಣೆ ಮಾಡೋದು, ನನ್ನ ಕಾಲು ಎಳೆಯೋದು, ನಿಮ್ಮ ಕಾಲು ಎಳೆಯೋದು ಬೇಡ. ಇವೆಲ್ಲ ಈಗಲೂ ಕಾಲ ಮಿಂಚಿಲ್ಲ. ರಾಜ್ಯದ ಅಧ್ಯಕ್ಷರು ಇದ್ದಾರೆ, ಜಿಲ್ಲಾ ಅಧ್ಯಕ್ಷರು ಏನೋ ಮಾಡಿದ್ದಾರೆ. ಈಗ ಸಂಘಟನೆ ಪಕ್ಷ ಕೊಟ್ಟಿದೆ, 3 ವರ್ಷ ಆಡ್ಕೊಂಡು ಬಂದ್ಬಿಡುತ್ತೆ ದಿನಗಳು. ನೀವು ಕರೆಕ್ಟ್ ಆದರೆ ಎಲ್ಲ ಸಂಘಟನೆ ಇವತ್ತು ನಿಮ್ಮ ಮಾಲಕರಾಗ್ತೀವಿ ನಾವು. ನೀವು ಇಲ್ಲಿ